ನಿಮಗೆ ಒಂದು ಪ್ರಶ್ನೆ, ನಿಮ್ಮ ಮನೆಯ ಪಿಲ್ಲರ್ ಅಥವಾ ಕಂಬ ಕುಸಿದು ಬಿದ್ದು ಹೋದ್ರೆ ನಿಮ್ಮ ಮನೆ ಏನಾಗುತ್ತೆ? ಸ್ಟ್ರಾಂಗ್ ಆಗಿರುತ್ತಾ? ಇಲ್ಲ, ಖಂಡಿತವಾಗಿಯೂ ವೀಕ್ ಆಗುತ್ತೆ. ಅದೇ ರೀತಿ ನಮ್ಮ ದೇಹಕ್ಕೆ ನಮ್ಮ ಪಿಲ್ಲರ್ ಕಂಬ ಎಂದರೆ ಅದು ನಮ್ಮ ಸ್ಪೈನ್, ಬೆನ್ನು ಮೂಳೆ ಅಂತ ಕರಿತೀವಿ. ಅದು ದಿನವಿಡೀ ಕುಳಿತು ಕೆಲಸ ಮಾಡೋದ್ರಿಂದ ಅಥವಾ ಬೈಕಲ್ಲಿ ಲಾಂಗ್ ಡ್ರೈವ್ ಮಾಡೋದ್ರಿಂದ ಅಥವಾ ದಿನವಿಡೀ ಕುಳಿತು ಮೊಬೈಲ್ ಅನ್ನ ಈ ರೀತಿ ತಲೆ ತಗ್ಗಿಸಿ ನೋಡೋದ್ರಿಂದ ಅಥವಾ ನಾವು ಕುಳಿತಕ್ಕಂತ ಅಥವಾ ನಿಲ್ತಕ್ಕಂತ ಪೋಸ್ಚರ್ ಸರಿಯಾಗಿ ಇಲ್ಲದೆ ಇದ್ರೆ ನಮ್ಮ ಬೆನ್ನು ಮೂಳೆ ಏನಾಗುತ್ತೆ, ಸಂಪೂರ್ಣವಾಗಿ ವೀಕ್ ಆಗ್ತಾ ಬರುತ್ತೆ. ಇದಷ್ಟೇ ಅಲ್ಲ, ಇದಕ್ಕೆ ಹಲವಾರು ಕಾರಣಗಳಿದಾವೆ. ಹಾಗಿದ್ದರೆ ಇವತ್ತಿನ ಯೋಗಾಭ್ಯಾಸದಲ್ಲಿ ಯಾವುದೇ ರೀತಿಯ ಮಾತ್ರೆ ಅಥವಾ ಯೋಗಾಸನಗಳು ಇಲ್ಲಾರ್ದೇನೆ ಕೇವಲ ಒಂದೇ ಒಂದು ಮುದ್ರೆಯನ್ನ ಬಳಕೆ ಮಾಡಿ ನಮ್ಮ ಬೆನ್ನು ಮೂಳೆಯನ್ನ ಹೇಗೆ ಸ್ಟ್ರಾಂಗ್ ಮಾಡಬೇಕು, ಬೆನ್ನು ಮೂಳೆಗೆ ಬರ್ತಕ್ಕಂತ ನೋವಿನ ಸಮಸ್ಯೆನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಎನ್ನುವಂಥದ್ದನ್ನ ಇವತ್ತಿನ ಯೋಗಾಭ್ಯಾಸದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ MN ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಇಂದಿನ ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮ್ಗೆ ತಿಳಿಸಿಕೊಡುವಂತ ಮುದ್ರೆಯೇ ಮೇರುದಂಡ ಮುದ್ರೆ ಅಂತ. ನಿಮ್ಗೆ ಗೊತ್ತಿರಲಿ, ಸಂಸ್ಕೃತದಲ್ಲಿ ಮೇರುದಂಡ ಅಂದ್ರೆ ಬೆನ್ನು ಮೂಳೆ ಅಂತ ಅರ್ಥ. ಅಂದ್ರೆ ಸಂಸ್ಕೃತದಲ್ಲಿ ಮೇರು ಅಂದ್ರೆ ಪರ್ವತ, ಈ ರೀತಿ ಮೀನಿಂಗ್ ಬರುತ್ತೆ. ಅದೇ ರೀತಿ ನಮ್ಮ ಬೆನ್ನು ಮೂಳೆಗೆ ಏನಂತ ಕರೀತಾರೆ, ಸಂಸ್ಕೃತದಲ್ಲಿ ಮೇರುದಂಡ ಅಂತ ಕರೀತಾರೆ. ಮೇರು ಅಂದ್ರೆ ಮೂಳೆ, ದಂಡ ಅಂದ್ರೆ ಆ ಕೋಲ್ ಏನಿರುತ್ತಲ್ಲ ಅದು ನೇರವಾಗಿರ್ಲಿಕ್ಕೆ ಈ ಮೇರುದಂಡ ಮುದ್ರೆ ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಬನ್ನಿ, ನಾನು ನಿಮಗೆ ಈ ಮೇರುದಂಡ ಮುದ್ರೆಯನ್ನ ಯಾವ ರೀತಿ ಮಾಡ್ಬೇಕೆನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ನು ಯಾರು ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡೋಣ. ನೀವು ಈ ಮುದ್ರೆನ ಮಾಡೋದಕ್ಕೆ ಯಾವ್ದಾದ್ರು ಒಂದು ಮೆಡಿಟೇಟಿವ್ ಪೋಸ್ ಅಲ್ಲಿ ಕುಳಿತುಕೊಳ್ರಿ. ಸುಖಾಸನ, ಸಿದ್ಧಾಸನ, ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕುಳಿತುಕೊಳ್ರಿ. ನಿಮ್ಗೆ ಯಾವುದೇ ರೀತಿಯ ಆಸನದಲ್ಲಿ ಕೂಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ಕುರ್ಚಿ ಮೇಲಾದ್ರೂ ಕುಳಿತು ಮಾಡಬಹುದು, ನಿಮ್ಮ ಸೋಫಾ ಮೇಲೆ ಆದ್ರೂ, ಬೆಡ್ ಮೇಲಾದ್ರೂ ಕುಳಿತು ಮಾಡಬಹುದು. ಬಟ್ ಮೇನ್ ಇಂಪಾರ್ಟೆಂಟ್ ಆಗಿ ಏನಾಗಿರ್ಬೇಕು, ನಿಮ್ಮ ಬೆನ್ನ ಮೂಳೆ ಸರಿಯಾಗಿ ನೇರವಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೆ ಬಹಳಷ್ಟು ಕಾನ್ಸಂಟ್ರೇಷನ್ ಇಂದ ಇದನ್ನ ಏನ್ ಮಾಡ್ಬೇಕು, ನೀವು ಮುದ್ರೆನ ಅಭ್ಯಾಸ ಮಾಡುವಂತದ್ದು. ನಾನು ನಿಮಗೆ ಪದ್ಮಾಸನದಲ್ಲಿ ಕುಳಿತು ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ರೀತಿ ಪದ್ಮಾಸನದಲ್ಲಿ ಕುಳಿತ ನಂತರ ಮೊದಲಿಗೆ 1-2 ನಿಮಿಷ ಏನ್ ಮಾಡ್ರಿ, ಹಸ್ತವನ್ನ ಚಿನ್ಮುದ್ರೆಯಲ್ಲಿ ಇಡುತ್ತಾ ಬೆನ್ನು ಕತ್ತು ನೇರವಾಗಿಡುತ್ತಾ ಕಣ್ಣುಗಳನ್ನ ಮುಚ್ಚಿ 1-2 ನಿಮಿಷ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನ ಮಾಡಿ ದೀರ್ಘವಾಗಿ ಶ್ವಾಸವನ್ನ ಒಳಗೆ ತೆಗೆದುಕೊಳ್ರಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರ ಹಾಕಿ. Deeply inhale and slowly exhale. Deeply inhale and slowly exhale. ಈ ರೀತಿ 1-2 ನಿಮಿಷ ನೀವೇನ್ ಮಾಡ್ಬೇಕು, ಉಸಿರಾಟ ಪ್ರಕ್ರಿಯೆಯನ್ನ ಮಾಡ್ತಾ ನಿಮ್ಮ ದೇಹವನ್ನ ರಿಲ್ಯಾಕ್ಸ್ ಮಾಡಿ ಮುದ್ರೆಯನ್ನ ನಂತರ ಮಾಡುವಂಥದ್ದು. ನಾನು ನಿಮ್ಗೆ ಕಡಿಮೆ ಪ್ರಮಾಣದಲ್ಲಿ ತೋರಿಸಿದ್ದೇನೆ. ನೀವು ಅದನ್ನ 2-3 ನಿಮಿಷ ಅಥವಾ 5 ನಿಮಿಷ ಆದ್ರೂ ಉಸಿರಾಟದ ಮೇಲೆ ಗಮನವನ್ನು ಕೊಡುತ್ತಾ ಕುಳಿತು ನಂತರ ಮುದ್ರೆಯನ್ನ ಮಾಡುವಂಥದ್ದು. ಈಗ ಈ ಮುದ್ರೆಯನ್ನ ಯಾವ ರೀತಿ ಮಾಡ್ಬೇಕೆನ್ನುವಂಥದ್ದು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ರೀತಿ ಕೈಗಳನ್ನ ಮುಂದೆ ಚಾಚಿ ನಿಮ್ಮ 4 ಬೆರಳುಗಳನ್ನ ಫೋಲ್ಡ್ ಮಾಡಿದ ನಂತರ ಹಸ್ತದ ಒಳಗೆ ತಾಗಿಸಿ ನಂತರ ಉಳಿದ 2 ಹೆಬ್ಬೆರಳುಗಳನ್ನ ಏನ್ ಮಾಡ್ಬೇಕು, ನೇರವಾಗಿ ಇಡುವಂಥದ್ದು. ಈ ರೀತಿ ನೇರ ಮಾಡ್ತಾ ನಿಮ್ಮ ತೊಡೆಯ ಮೇಲೆ ಅಥವಾ ಮೊಣಕಾಲ್ ಮೇಲೆ ಇಟ್ಟು ಏನ್ ಮಾಡ್ಬೇಕು, ಕಣ್ಣುಗಳನ್ನ ಮುಚ್ಚಿ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಗಮನವನ್ನು ಕೊಡಬೇಕು. ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಇಡುವುದರ ಜೊತೆಗೆ ನಿಮ್ಮ ಸ್ಪೈನ್ ಮೇಲೆ ಇರಬೇಕು, ನಿಮ್ಮ ಬೆನ್ನು ಮೂಳೆಯ ಮೇಲೆ ಇರಬೇಕು. ಅಲ್ಲಿರ್ತಕ್ಕಂಥ ನೋವಿನ ಸಮಸ್ಯೆ ಏನು ಮತ್ತು ಬೆನ್ನನ್ನ ಯಾವ ರೀತಿ ನೇರವಾಗಿ ಇಟ್ಟಿದ್ದೇವೆ ಎನ್ನುವಂಥದ್ದನ್ನ ಸಂಪೂರ್ಣವಾಗಿ ಗಮನಿಸ್ತಾ ನೀವು ಉಸಿರಾಟ ಪ್ರಕ್ರಿಯೆಯನ್ನ ಮಾಡುವಂಥದ್ದು. ಡೀಪ್ಲಿ ಇನ್ಹೇಲ್ and slowly exhale. Deeply inhale and slowly exhale. ನೋಡಿದ್ರಲ್ಲ, ಹಸ್ತದಲ್ಲಿ ಮುದ್ರೆಯನ್ನ ಮಾಡಿ ಬೆನ್ನು ಮೂಳೆಯನ್ನ ನೇರವಾಗಿಡುತ್ತಾ ಕಣ್ಣುಗಳನ್ನ ಮುಚ್ಚಿ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನ ಮಾಡಿದವರ ಜೊತೆಗೆ ನಿಮ್ಮ ಗಮನವನ್ನ ಸಂಪೂರ್ಣವಾಗಿ ನಿಮ್ಮ ಸ್ಪೈನ್ ಮೇಲೆ ಗಮನವನ್ನ ಹರಿಸುವಂಥದ್ದು. ಅವಾಗ ಏನಾಗುತ್ತೆ, ನಿಮ್ಮ ಬೆನ್ನು ಮೂಳೆ ಸಮಸ್ಯೆ ನೀವು ಪ್ರತಿದಿನ ಮಾಡ್ತಾ ಬಂದಂಗೆ ಇದು ಕಡಿಮೆ ಆಗುವಂಥದ್ದು. ಹಾಗಾಗಿ ನೀವೇನ್ ಮಾಡ್ಬೇಕು, ಈ ರೀತಿ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೇಕು. ಇನ್ನೊಂದು ಬಾರಿ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಈ ರೀತಿ ಮುದ್ರೆಯನ್ನ ಮಾಡಿದ ನಂತರ ಕಣ್ಣುಗಳನ್ನ ಮುಚ್ಚಬೇಕು, ಉಸಿರಾಟದ ಮೇಲೆ ಗಮನವಿರಬೇಕು, ಬೆನ್ನು ಮೂಳೆ ನೇರವಾಗಿರಬೇಕು. 5-10 ನಿಮಿಷ ಈ ಅಭ್ಯಾಸವನ್ನ ಮಾಡುವಂಥದ್ದು. ಈ ರೀತಿ ಮಾಡಿದ ನಂತರ ಏನ್ ಮಾಡ್ಬೇಕು, ನಿಮ್ಮ ಹಸ್ತಗಳನ್ನ ಈ ರೀತಿ ಮುಂದೆ ಚಾಚಿ ಬೆರಳುಗಳನ್ನ ಸ್ವಲ್ಪ ಈ ರೀತಿ ಮಾಡ್ಬೇಕು, ಬೆರಳಿಗೆ ಸ್ವಲ್ಪ ವ್ಯಾಯಾಮ ಮಾಡುವಂಥದ್ದು.
10 ರಿಂದ 15 ನಿಮಿಷ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ಬೆರಳುಗಳು ಸ್ವಲ್ಪ ಸ್ಟಿಫ್ನೆಸ್ ಬರಲಿಕ್ಕೆ ಕಾರಣವಾಗುವಂಥದ್ದು. ಹಾಗಾಗಿ ನೀವೇನ್ ಮಾಡಬೇಕು, ಬೆರಳುಗಳನ್ನ ಈ ರೀತಿ ಮಾಡಿ ರಿಲ್ಯಾಕ್ಸ್ ಮಾಡುವಂಥದ್ದು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸದಲ್ಲಿ. ಮೇರುದಂಡ ಮುದ್ರೆಯ ಮೂಲಕ ನಿಮ್ಮ ಬೆನ್ನು ಮೂಳೆಯನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು, ಅಲ್ಲಿ ಬರ್ತಕ್ಕಂಥ ಸಮಸ್ಯೆನ ಹೇಗೆ ನಿವಾರಣೆ ಮಾಡ್ಕೋಬೇಕು ಎನ್ನುವಂಥದ್ದನ್ನ ನಿಮಗೆ ಇವತ್ತಿನ ಯೋಗಾಭ್ಯಾಸದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇದೇ ರೀತಿ ವಿಡಿಯೋಗಾಗಿ ನಮ್ಮ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಮ್ಮ ಇನ್ನಿತರ ಸೋಷಿಯಲ್ ಮೀಡಿಯಾಗಳನ್ನು ಫಾಲೋ ಮಾಡಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಮತ್ತೆ ಈ ರೀತಿ ಸಮಸ್ಯೆ ಇರೋರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ, ಅವರಿಗೂ ಸಹಾಯವಾಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.